1971 ಜೂನ್ 1ರಂದು ಬೆಂಗಳೂರಿನ ಪ್ರಾಚೀನ ಹಾಗೂ ಪ್ರಸಿದ್ಧ ಗ್ರಾಮವಾದ ಬೇಗೂರು ಗ್ರಾಮದ ಸಮೀಪವಿರುವ ಮೈಲಸಂದ್ರ ಗ್ರಾಮದ ಯಲ್ಲಪ್ಪ ಹಾಗೂ ರಾಮಕ್ಕ ದಂಪತಿಗಳಿಗೆ ಹುಟ್ಟಿದವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಿಕಟಪೂರ್ವ ಶಾಸಕರಾದ ವೈ ಸಂಪಂಗಿರವರು. ಇವರು ಬಡ ಕುಟುಂಬದಲ್ಲೇ ಹುಟ್ಟಿದ್ರು ಇವರ ಮನೆಯಲ್ಲಿ ಪ್ರೀತಿಗೇನು ಕೊರತೆ ಇರಲಿಲ್ಲ. ಇವರಿಗೆ ಇಬ್ಬರು ತಮ್ಮಂದಿರು, ಶ್ರೀನಿವಾಸ್ ಹಾಗೂ ರವಿ. ಇವರ ಜೊತೆಗೆ ಒಬ್ಬಳು ತಂಗಿ ಮಂಜುಳಾ ಜನಿಸಿದ್ದು ಅವರ ಅಣ್ಣನಾಗಿ ಅವರೊಂದಿಗೆ ಬಾಲ್ಯ ಕಳೆಯುತ್ತಾರೆ. ಇವರು ತಮ್ಮ ಹುಟ್ಟೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಅದರ ಜೊತೆಗೆ ತಂದೆಗೆ ವ್ಯವಸಾಯದಲ್ಲಿ ಸಹಾಯ ಮಾಡುತ್ತಾ ಅವರ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು. ಶಿಕ್ಷಣ ಮುಗಿಸಿದ ನಂತರ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಒಡ ಹುಟ್ಟಿದವರ ಲಾಲನೆ ಪಾಲನೆಯನ್ನ ನೋಡಿಕೊಳ್ಳುತ್ತಾ ಇದ್ರು. ಹಿರಿಯರು ನೋಡಿ ನಿಶ್ಚಯಿಸಿದಂತೆ ಬೆಂಗಳೂರಿನ ಬಿಟಿಎಂ ಲೇಔಟಿನ ನಿವಾಸಿಯಾದ ಮರಿಸ್ವಾಮಪ್ಪ ಹಾಗೂ ಮುನಿಯಮ್ಮ ಅವರ ಕೊನೆಯ ಮಗಳಾದ ರೇಣುಕಮ್ಮನವರನ್ನ 1990ರಲ್ಲಿ ಬಾಳ ಸಂಗಾತಿಯಾಗಿ ವಿವಾಹವಾಗುತ್ತಾರೆ. ಮದುವೆಯಾದ ನಂತರ ಬೆಂಗಳೂರಿನಲ್ಲಿ ಹಲವಾರು ಸಂಘಟನೆಗಳೊಂದಿಗೆ ಕೈಜೋಡಿಸಿ ಅವರ ಹೋರಾಟಕ್ಕೆ ಬೆಂಬಲಿಸುತ್ತಾ ಬಂದರು. ನಂತರ ಜನರ ಸೇವೆ ಮಾಡಬೇಕೆಂದು ಇವರು ಸ್ನೇಹಿತರೊಂದಿಗೆ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಎಂಬ ಸಂಘಟನೆಯನ್ನ 1996ರಲ್ಲಿ ಕಟ್ಟಿ ಜನತೆಗೆ ಆಗುತ್ತಿರುವ ಅನ್ಯಾಯವನ್ನ ಗುರುತಿಸಿ ಕಳೆದ 30 ವರ್ಷಗಳಿಂದ ಜನರ ಸೇವೆಯೇ ಮುಖ್ಯ ಎಂದು ಜನಪರ ನಿಂತು ಅನ್ಯಾಯದ ವಿರುದ್ಧ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಇವರ ಸಂಘಟನೆ ಬರೀ ಬೆಂಗಳೂರಿಗೆ ಸೀಮಿತವಾಗಬಾರದೆಂದು ಕರ್ನಾಟಕದಾದ್ಯಂತ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯ ಶಾಖೆಯನ್ನ ತೆರೆದು ಸಂಘಟನೆಯನ್ನ ಗಟ್ಟಿ ಮಾಡುತ್ತಾರೆ. ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ತಿಳಿದ ಇವರು ಆಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗದ ಜನರಿಗೆ ಮೂಲಭೂತ ಸೌಕರ್ಯಗಳು, ನಿರುದ್ಯೋಗಿ ವಿದ್ಯಾವಂತರಿಗೆ ನೌಕರಿ ಹಾಗೂ ಹಲವಾರು ವಿಷಯದ ಬಗ್ಗೆ ಹಗಲು ರಾತ್ರಿ ಎನ್ನದೆ ಬೆಂಗಳೂರಿನ ಎಂಜಿ ರೋಡಿನಲ್ಲಿ ಧರಣಿಯನ್ನ ನಡೆಸುತ್ತಾ ಬಂದರು. ಸರ್ಕಾರದ ವಿರುದ್ಧ ಮಾಡಿದ ಹೋರಾಟಗಳು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪರವರ ಕಣ್ಣಿಗೆ ಕಾಣಿಸುತ್ತಾ ಬಂದವು. ನಂತರ ಅದೊಂದು ದಿನ ಯಡಿಯೂರಪ್ಪರವರು ಇವರನ್ನ ಕರೆಸಿ ಜನರ ಮೇಲಿರುವ ಪ್ರೀತಿ, ಜನರಿಗಾಗಿ ಮಾಡುತ್ತಿದ್ದ ಸೇವೆಯ ಕುರಿತು ಇವರಿಗೆ ರಾಜಕೀಯ ಪ್ರವೇಶ ಮಾಡುವಂತೆ ಸೂಚಿಸಿದ್ರು. ಯಡಿಯೂರಪ್ಪನವರ ಮಾತಿನಂತೆ 2007ರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರಿಕೊಳ್ಳುತ್ತಾರೆ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಸಂಘಟನೆಯನ್ನ ಕಟ್ಟಿದ್ದ ಇವರಿಗೆ ಕರ್ನಾಟಕದ ಗಡಿ ಪ್ರದೇಶ ಹಾಗೂ ಮೀಸಲಾತಿ ಕ್ಷೇತ್ರವಾದ ಕೋಲಾರ ಜಿಲ್ಲೆಯ ಕೆಜಿಎಫ್ ಕ್ಷೇತ್ರಕ್ಕೆ 2008ರ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಅನ್ನ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪರವರು ಇವರಿಗೆ ನೀಡುತ್ತಾರೆ. 2008ರ ಚುನಾವಣೆಯಲ್ಲಿ 6500 ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಶಾಸಕರಾಗುತ್ತಾರೆ. ಇವರು ಶಾಸಕರಾದ ನಂತರ ಕೆಜಿಎಫ್ ಕ್ಷೇತ್ರದ ಮುಖ್ಯ ಗ್ರಾಮಗಳಾದ ಬೇತಮಂಗಲ, ಸುಂದರಪಾಳ್ಯ, ಕ್ಯಾಸಂಬಳ್ಳಿ ಹಾಗೂ ಕೆಜಿಎಫ್ ನಗರಕ್ಕೆ ಜನರ ಅನುಕೂಲಕ್ಕಾಗಿ ಸರ್ಕಾರದಿಂದ ಡಬಲ್ ರೋಡ್ ಅನ್ನ ಮಾಡಿಸಿಕೊಟ್ಟಿದ್ದಾರೆ. ಇದರೊಂದಿಗೆ ಹಳ್ಳಿಯಿಂದ ಹಳ್ಳಿಗಳಿಗೆ ಹೋಗುವ ದಾರಿ ಇಲ್ಲದಿದ್ದ ಕಾರಣ ಮಣ್ಣು ರಸ್ತೆಯಿಂದ ಟಾರ್ ರಸ್ತೆಯಾಗಿ ಬದಲಾಯಿಸಿದ್ದಾರೆ. ಇದಲ್ಲದೆ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪರವರ ಸಹಾಯದಿಂದ 15,000 ವಸತಿ ಸೌಲಭ್ಯವನ್ನ ನೀಡಿ ಬಡ ಜನತೆಗೆ ಸುಮಾರು 4,000 ಕೊಳವೆ ಬಾವಿಗಳನ್ನ ಜನರಿಗೆ ನೀರಿನ ತೊಂದರೆಯಾಗಬಾರದೆಂದು ನಿರ್ಮಿಸಿಕೊಟ್ಟಿದ್ದಾರೆ. ಮೀಸಲಾತಿ ಕ್ಷೇತ್ರವಾದ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಪ್ರಾಚೀನ ಹಾಗೂ ಪ್ರಮುಖ ದೇವಸ್ಥಾನವಾದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸುಮಾರು 75 ವರ್ಷಗಳಿಂದ ನಿರಂತರವಾಗಿ ದೇವರ ಜಾತ್ರೆಯನ್ನ ನಡೆಸುತ್ತಿದ್ದು ಸುಮಾರು 1.5 ಲಕ್ಷ ಜನ ಸೇರುವ ಈ ಜಾತ್ರೆಯಲ್ಲಿ ಒಂದು ದಿನವೂ
ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಜನರಿಗೆ ನೀಡಲು ಯಾರು ಕೂಡ ಪ್ರಯತ್ನ ಮಾಡಲೇ ಇರಲಿಲ್ಲ. ಆದರೆ ಇವರು ಶಾಸಕರಾದ ನಂತರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಜನರ ಅಪೇಕ್ಷೆಯಂತೆ ಹೋರಾಟ ಮಾಡಿ ಸರ್ಕಾರದಿಂದ ಜಾತ್ರೆಯಲ್ಲಿ ಒಂದು ದಿನ ಅವರಿಗೆ ನೀಡಿ ಕೆಜಿಎಫ್ ಕ್ಷೇತ್ರದ ಜನರ ಮನ ಗೆದ್ದು ಜನರ ಮನಸ್ಸಿಗೆ ಇನ್ನಷ್ಟು ಹತ್ತಿರವಾದರು. 2013ರ ಚುನಾವಣೆಯಲ್ಲಿ ಇವರು ತನ್ನ ತಾಯಿಯಾದ ವೈ ರಾಮಕ್ಕರವರನ್ನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಚಿಂತಿಸುತ್ತಾರೆ. ಮೊದಲ ಬಾರಿಗೆ ವೈ ಸಂಪಂಗಿರವರನ್ನ ಶಾಸಕರಾಗಿ ಗೆಲ್ಲಿಸಿದ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಜನರು ಎರಡನೇ ಬಾರಿಯೂ ಕೂಡ ಅವರ ತಾಯಿಯಾದ ವೈ ರಾಮಕ್ಕರವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾರೆ. ಕರ್ನಾಟಕದ 2028ರ ಚುನಾವಣೆಯಲ್ಲಿ ಮತ್ತೊಂದು ಸಾರಿ ಭಾಗವಹಿಸಿ ಕೆಜಿಎಫ್ ಕ್ಷೇತ್ರದ ಜನರ ಆಶೀರ್ವಾದದೊಂದಿಗೆ ಶಾಸಕರಾಗಿ ಆಯ್ಕೆ ಮಾಡಿ ಜನರ ಸೇವೆ, ಧರ್ಮದ ಪರ ಹೋರಾಟ, ಅನ್ಯಾಯದ ಪರ ಹೋರಾಟ, ರಾಜ್ಯದ ಮುನ್ನಡೆಗೆ ಶ್ರಮಿಸುತ್ತಿರುವ ನಮ್ಮ ಜನನಾಯಕ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಶ್ರೀಯುತ ವೈ ಸಂಪಂಗಿರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.